ಮೊದಲ ದಿನ ಮೌನ. ಅನಂತ ಶಯನ, ಪದ್ಮನಾಭ, ನೀವು ಈ ಕ್ಷಣವೇ ಹೊರಗಡೆ ಹೋಗಿ ಯಾವುದಾದ್ರೂ ಅಂಗಡಿ ಅಥವಾ ಮಾರ್ಕೆಟಲ್ಲಿ ಸ್ವಲ್ಪ ಫಲಪುಷ್ಪಗಳನ್ನ ಅಂದರೆ ಸೇಬು, ದ್ರಾಕ್ಷಿ, ಡ್ರೈ ಫ್ರೂಟ್ಸು, ಊದಿನ ಕಡ್ಡಿ, ಬಾದಾಮಿ ಪೌಡರು ಇವನ್ನೆಲ್ಲ ತಗೊಂಡು ಬರ್ತೀರಾ? ಅದೆಲ್ಲ ಯಾಕೆ ಕಾಂತಮ್ಮನವ್ರೆ? ಮದುವೆ ಮುಗೀತಲ್ಲ, ಯಾವ್ದಾದ್ರು ಹಬ್ಬ ಇದೆಯಾ? ಹಬ್ಬ ಇದೆ, ಆದ್ರೆ ನಮಗಲ್ಲ. ಹೊಸದಾಗಿ ಮದುವೆ ಆಗಿರೋ ಮದುಮಕ್ಕಳಿದಾರಲ್ಲ, ಇವರಿಗೆ ಮಧುರವಾದ ಹಬ್ಬ. ಮೊದಲನೇ ರಾತ್ರಿ ಅಂದ್ರೆ ಮದುಮಕ್ಕಳಿಗೆ ಹಬ್ಬ ತಾನೇ. ಅಯ್ಯಯ್ಯೋ, ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಮೊದಲನೇ ರಾತ್ರಿನ ಅಂದರೆ ಫಸ್ಟ್ ನೈಟು. ನನಗೂ ಮೇಡಮ್ಗೂ, ಅಲ್ಲಲ್ಲ, ನನಗೂ ನನ್ನ ಹೆಂಡತಿಗೂ. ಅಯ್ಯಯ್ಯೋ, ಮಾತಾಡೋಕ್ಕೆ ಇಷ್ಟು ಹೆದರಿಕೆ ಆಗ್ತಿದೆ ಅಂಥದ್ರಲ್ಲಿ. ಓ, ವಿಜಯ ಮೇಡಮ್ ಫೋನ್ ಮಾಡ್ತೀಯಾರ? ಹೇಳಿ ಮೇಡಮ್. ಹಲೋ, ಏನಪ್ಪ ಸುಬ್ಬು, ಎಲ್ಲರೂ ಭದ್ರವಾಗಿ ಮನೆಗೆ ರೀಚ್ ಆದ್ರ? ಶ್ರಾವಣಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡಾಯ್ತಾ? ಎಲ್ಲ ಆಯ್ತು ಮೇಡಮ್. ಸುಬ್ಬು, ಶ್ರಾವಣಿ ಎಲ್ಲಿದ್ದಾಳೆ? ನಮ್ಮ ಮನೆ ಮಗಳ ಜೊತೆ ನಾವು ಮಾತಾಡ್ಬೋದಾ? ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಸುಬ್ಬು, ಫೋನ್ನ ಸ್ವಲ್ಪ ಸ್ಪೀಕರಲ್ಲಿ ಹಾಕಪ್ಪ. ನಾನು ನಿಮ್ಮಿಬ್ರ ಜೊತೆನೂ ಸ್ವಲ್ಪ ಮಾತಾಡಬೇಕು. ಸರಿ ಮೇಡಮ್. ಹೇಳಿ ಮೇಡಮ್. ಶ್ರಾವಣಿ, ಹೇಗಿದೆಯಾ ಕಂದ? ನಮಗಂತೂ ನಿಂದೇ ಚಿಂತೆ ಕಣಮ್ಮ. ಮದುವೆ ಆಗಿ ನಿನ್ನನ್ನ ಗಂಡನ ಮನೆಗೆ ಕಳಿಸ್ಕೊಟ್ಬಿಟ್ವಿ. ಆದ್ರೆ ಈ ಮನೇಲಿ ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ಕೊತೀಯ. ಮನೇಲಿ ಎಲ್ಲರೂ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಎಸ್ಪೆಷಲಿ ನಿಮ್ಮ ಅಜ್ಜಿ, ನಿಮ್ಮಪ್ಪ, ನಿಮ್ಮ ಚಿಕ್ಕಪ್ಪ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ. ಎಲ್ಲರೂ ಮನೇಲಿ ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಹೇಳಿ ಶ್ರಾವಣಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತಮ್ಮ. ಸುಬ್ರಹ್ಮಣ್ಯ, ಅವ್ರು ಹೇಳಿದ ಅರ್ಥ ಆಯ್ತು ತಾನೇ? ಅಥವಾ ಅದೇ ಮಾತನ್ನ ನಾವು ಹೇಳ್ಬೇಕಾ? ಒಟ್ಟಾರೆ ಆದಷ್ಟು ಬೇಗ ನಮಗೂ ಮೊಮ್ಮಗಬೇಕು. ಹೌದು ಹೌದು, ಮೊಮ್ಮಗುವೇನೆ ಅವಳಿ ಜವಳಿ ಬೇಕು ಅಂತ ಹೇಳು. ವರ್ಷಕ್ಕೆ ಒಂದೊಂದಾದ್ರೂ ಇನ್ನೂ ಸಂತೋಷನೇ ಸಂತೋಷ. ಏನ್ ಸುಬ್ಬು, ನೀನ್ ಈ ಮನೆಗೆ ವರ್ಷಕ್ಕೊಂದು ಗಿಫ್ಟ್ ಕೊಡೋದಕ್ಕೆ ರೆಡಿನಾ? ಅಕ್ಕ ಅಕ್ಕ ಇಲ್ಲ ಪಕ್ಕ ಇಲ್ಲ, ನೀವಿಬ್ರು ಅಕ್ಕ ಪಕ್ಕ ಅಷ್ಟೇ. ಈಗ ಸುಮ್ಮನಿರಿಕಂತ ಮತ್ತೆ ನನ್ನ ಹತ್ರ ಮಾತಾಡೋ ಮಾತುಗಳು ಇವು. ಸುಮ್ಮನೆ ನೀವು ಏನೋ ಹೇಳ್ಬಿಡಿಕಂತ ಮತ್ತೆ. ಕಳ್ಳ ಕಾರ್ತಿಕೇಯ ಮೇಡಮ್ ಅವರೇ. ಕಾಂತಮ್ಮನವ್ರೆ, ಈ ವಿಷಯನ ನಾವು ಅವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಅವರಿಬ್ಬರನ್ನು ಸಪ್ರೇಟಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ, ಮನಸ್ಸಲ್ಲಿರೋ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ, ಇಬ್ರು ಹತ್ರ ಆಗಕ್ಕೆ ಬಿಟ್ಕೊಡ್ಬೇಕು. ಅಂದ್ರೆ ಏನ್ ಹೇಳ್ತಿದ್ದೀರಿ? ಅಷ್ಟು ಗೊತ್ತಿಲ್ವನೇ? ಇವತ್ತು ರಾತ್ರಿ ನಾವ್ ಯಾರು ಈ ಮನೇಲಿ ಇರೋ ಹಾಗಿಲ್ಲ. ಓ, ಯಾವ್ದಾದ್ರು ರೆಸಾರ್ಟು ಇಲ್ಲ ಹೋಟ್ಲಿಗೆ ಕರ್ಕೊಂಡು ಹೋಗ್ತಿರೋ? ಅಯ್ಯೋ, ಅದ್ಯಾಕಂತ ತಿಳ್ಕೊತೀರ ಇಬ್ರು? ಅಥೋ ಶಿಕ್ಷಣ ಇಲ್ಲ. ನಾನು ಹೇಳಿದ್ದು ನಮ್ಮನ್ನೆಲ್ಲರನ್ನು ನೀವು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀರೇನು ಅಂತ ಕೇಳಿದೆ. ಕಾಂತಮ್ಮನವರೇ, ರೆಸಾರ್ಟು ಇಲ್ಲ, ಗಿಸಾಟು ಇಲ್ಲ, ಎಲ್ಲ ಇಲ್ಲೇ ಇರ್ತೀವಿ. ಅಂದ್ರೆ ನಾವೆಲ್ಲರೂ ಮನೆ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ. ಅಪ್ಪ, ಕಾರ್ಯಕ್ರಮನ? ಏನ್ ಕಾರ್ಯಕ್ರಮ? ಡಿಜೆ ಇಲ್ಲ ಆರ್ಕೆಸ್ಟ್ರಾ ಕರೆಸ್ತಿದ್ದೀರಾ? ಇಲ್ಲ ಮಗಳೇ, ಇಡೀ ರಾತ್ರಿ ಮನೆ ಮುಂದೆ ನಾವೆಲ್ಲ ಕೂತ್ಕೊಂಡು ಭಜನೆ ಮಾಡ್ತೀವಿ.
ಅವ್ರೆ ಈಗ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಹೇಳಿ ಹೇಳಿ. ಆಗ್ಲೇ ನಾನು ಅವ್ರ ಮುಂದೆನೇ ಇದ್ದೆ, ಅದಕ್ಕೆ ರಿಸೀವ್ ಮಾಡಕ್ಕಾಗ್ಲಿಲ್ಲ. ಈಗ ಸೈಡಿಗೆ ಬಂದಿದ್ದೀನಿ, ಮಾತಾಡಿ. ನೋಡಿ, ಆಗಿದ್ದಾಗೋಯ್ತು. ನಾನು ಅವರಿಬ್ರು ಮದ್ವೆ ತಡಿಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅದಾಗ್ಲಿಲ್ಲ. ಸೊ ಸಾರಿ. ಎಲ್ಲ ನನ್ನ ಮಗಳ ಹಣೆ ಬರಹ. ನನ್ನ ಮಗಳನ್ನು ಸುಬ್ಬುನು ಒಂದ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ಯಾಕೋ ಅದಾಗ್ಲಿಲ್ಲ. ಶ್ರಾವಣಿ ಮತ್ತೆ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಇನ್ ಮುಂದೆ ನಮ್ ಕಣ್ಮುಂದೆನೆ ಮೆರೀತಾಳೆ. ಅಯ್ಯೋ, ಅಷ್ಟು ಮಾತ್ರ ಅಲ್ಲ, ನಿಮ್ ಮಗಳನ್ನು ಆ ಶ್ರಾವಣಿ ಮರಳು ಮಾಡಿದಾಳೆ. ಅವಳು ಹೇಳ್ದಾಗೆ ನಿಮ್ ಮಗಳು ಕೇಳ್ತಿದ್ದಾಳೆ, ಅವಳು ಪರವಾಗಿ ನಿಂತಿದ್ದಾಳೆ. ಏನ್ ಮಾಡೋದು, ಹುಡುಗ ಬುದ್ಧಿ. ಒಂದೊಂದ್ಸಲ ಸುಬ್ಬು ಬೇಕು ಅಂತ ಹಾರಾಡ್ತಾಳೆ, ಜೀವ ಬಿಡಕ್ ಹೋಗ್ತಾಳೆ. ಇನ್ ಕೆಲವು ಸಲ ಏನೋ ದೊಡ್ಡ ತ್ಯಾಗ ಮಾಡೋ ಹಾಗೆ ಅವರಿಬ್ರು ಒಂದಾಗ್ಲಿ ಚೆನ್ನಾಗಿರ್ಲಿ ಅಂತಾಳೆ. ತಲೆಯಲ್ಲಿ ಒಂಚೂರು ಬುದ್ಧಿನೇ ಇಲ್ಲ. ನೋಡಿದ್ರ ನೀವು ಅನುಭವಿಸ್ತ್ರು, ಅದಕ್ಕೆ ನಿಮ್ಗೆ ಇದೆಲ್ಲ ಅರ್ಥ ಆಗುತ್ತೆ. ಅದೇ ಶ್ರೀವಲ್ಲಿ ಇನ್ನೂ ಚಿಕ್ಕವಳು, ಅವಳಿಗೆ ಇದೆಲ್ಲ ಅರ್ಥ ಆಗ್ತಿಲ್ಲ. ಹೇಳಿದ್ರೆ ಕೇಳೋ ತಾಳ್ಮೇನೂ ಇಲ್ಲ ಅವಳಿಗೆ. ನೋಡಿ ನೋಡಿ ಪ್ಲೀಸ್, ನೀವಾದ್ರೂ ನನ್ನ ಮಾತು ಕೇಳಿ. ಆ ಶ್ರಾವಣಿ ಸುಬ್ಬು ಇಬ್ರಿಂದಾನು ನಿಮ್ ಮಗಳಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಅವ್ರನ್ನ ನೆಮ್ಮದಿಯಾಗಿರೋಕ್ ಬಿಟ್ರೆ ನಿಮ್ ಮಗಳಿಗೆ ನ್ಯಾಯ ಸಿಗಲ್ಲ. ನೋಡಿ, ನನ್ನ ಮಗಳು ನ್ಯಾಯ ಸಿಗುತ್ತೋ ಬಿಡುತ್ತೋ, ಆದ್ರೆ ಅವರಿಬ್ರು ನೆಮ್ಮದಿಯಾಗಿದ್ರೆ ನಾನಂತೂ ನೆಮ್ಮದಿಯಾಗಿರಲ್ಲ.